ನಮ್ಮ ಟ್ರೈಲರ್ ತೋರ್ಸೋಕ್ಕೆ ಕೊನೆ ಅಸ್ತ್ರ ನಮ್ಮದು ಮೂವಿ ಕರೆಯೋಕ್ಕೆ, ಮತ್ತು ನಿಮ್ಮ ಸಪೋರ್ಟ್ ಬೇಕು ಅದೊಂದು ಹೇಳೋಕ್ಕೆ. ಮತ್ತು ರಿಲೀಸ್ ಡೇಟ್ 11th ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸಹಕಾರ ಇರಲಿ, ಆಶೀರ್ವಾದ ಇರಲಿ ಅಂತ. ಮೊದಲೇ ಹೇಳ್ದಂಗೆ ಇದು ಅಂದರೆ ಒಂದು ಪಾರಿವಾಳದ ಕತೆ. ಸೊ ಕುದುರೆ ಓಡಿಸೋನ್ನ ಜಾಕಿ ಅಂತಾರೆ, ಪಾರಿವಾಳ ಟ್ರೈನ್ ಮಾಡೋ ಆರ್ಸೋನ್ನ ಶೋಕ್ದರ್ ಅಂತೀವಿ. ಸೊ ಆ ಶೋಕ್ದರ್ ಕ್ಯಾರೆಕ್ಟರ್ನ ತನ್ವೀರ್ ಪ್ಲೇ ಮಾಡಿದ್ದಾನೆ. ಸೊ ಅದ್ರ ಜೊತೆಗೆ ಒಂದು ರೌಡಿಸಮ್ ಬಜಾರ್ ಇದೆ, ಒಂದು ಲವ್ ಬಜಾರ್ ಇದೆ. ಪ್ರತಿ ಸಲನೂ ವರ್ಕ್ ಮಾಡ್ತಾನು ಒಂದು ಕ್ರಿಯೇಟಿವ್ ಥಾಟ್ನ ಹೇಳ್ತಾ ಇರ್ತಾರೆ ಯಾವಾಗಲೂ. ಯಾವುದೋ ಒಂದು ಸೀನ್ ಬಂದಾವಾಗಲೂ ಇರಲಿ ಅಥವಾ ಸಾಂಗ್ ಕಂಪೋಸಿಂಗ್ ಇದ್ದಾವಾಗಲೂ ಒಂದು ಹುಕ್ ಫ್ರೇಸ್ ಹಿಡಿಯುವಂಥ ಒಂದು ಒಳ್ಳೆ ಥಾಟ್ ಅವ್ರ ಹತ್ರ ಇದೆ. ಯಾವುದೇ ಹಾಡಿದ್ರು ಕೂಡ ಅಥವಾ ಯಾವುದೇ ಡೈಲಾಗಿಂದ ಅವ್ರು ಆಲ್ರೆಡಿ ಫೇಮಸ್ ಇದ್ದಾರೆ. ಸೊ ಕಾಂಪೋಸ್ ಮಾಡ್ತಾ ಎಲ್ಲದರಲ್ಲೂ ಕೂಡ ಒಂದು ಹುಕ್ ಫ್ರೇಸ್ ಹಿಡಿಯುವಂಥ ಒಂದು ಒಳ್ಳೆ ಐಡಿಯಾ ಅವ್ರ ಹತ್ರ ಇದೆ. ಸೊ ಹಾಗಾಗಿ ಅವ್ರ ಜೊತೆ ಕೆಲಸ ಮಾಡ್ತಾ ತುಂಬ ಕಲಿತಿದ್ದೀನಿ. ಒಂದು ಒಳ್ಳೆ ಪ್ರಾಡಕ್ಟ್ ನಿಮ್ಮ ಮುಂದೆ ಬರ್ತಾ ಇದೆ. ನೀವೆಲ್ಲರೂ ನೋಡಿ ಆಶೀರ್ವದಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಎಲ್ಲ ಸಿನಿಮಾಗಳಿಗೂ ನಿಮ್ಮ ಸಹಕಾರ ಇರಲಿ. ಥ್ಯಾಂಕ್ ಯು. ಸುನಿ ಸರ್ ಮಾತಾಡೋದೆಲ್ಲ ಮಾತಾಡಿ ಮುಗಿಸಿದ್ದಾರೆ. ಸೊ ಟ್ರೈಲರ್ ನೋಡಿದ್ದೀರಾ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಹೊಸ ವರ್ಷದ ಶುಭಾಶಯಗಳು. ನನಗೆ ಒಂದೆರಡು ಮಾತಾಡಬೇಕು ಅಂತ ಅನಿಸ್ತಿದೆ. ಸಿಂಪಲ್ ಸುನಿ ಅವರು ಇಲ್ಲಿ ಹೇಗೆ ಮಾತಾಡ್ತಾರೋ ಶೂಟಿಂಗ್ ಟೈಮಲ್ಲೂ ನಮ್ಗೆ ಅಷ್ಟೇ ಕನ್ವೆ ಮಾಡೋದು, ಜಾಸ್ತಿ ಏನು ಹೇಳಿಕ್ ಹೋಗಲ್ಲ, ಹಿಂಗೆ ಅಂದ್ಬಿಡ್ತಾರೆ. ಇದೇನು ಆಮೇಲೆ ನಮಗೆ ಅಸಮಾಧಾನನೋ ಅಥವಾ ಇನ್ನೊಂದು ಬೇಕು ಅಂತ ಅನಿಸಿದಾಗಲೂ ಶಾರ್ಟು ಕೇಳೋಣ ಅನ್ನೋಷ್ಟೊಳಗೆ ಅವ್ರ ಜಾಗ ಖಾಲಿ ಮಾಡಿ ಬೇರೆ ಕಡೆ ಹೊರಟೋಗಿರ್ತಾರೆ. ಸೊ ಹಾಗಾಗಿ ಒಬ್ಬ ಒಳ್ಳೆ ಕಥೆಗಾರ ಹೇಗೆ ಅವನು ತನ್ನ ಕತೆ ಹೇಗೆ ಮೂಡ್ ಬರಬೇಕು, ಅದು ಎಷ್ಟು ಪದಗಳನ್ನ ಬಳಸಬೇಕು, ಎಷ್ಟು ವಾಕ್ಯದಲ್ಲಿ ನಾನು ಇಡೀ ಕಥೆನ ಹೇಳ್ತೀನಿ ಅನ್ನೋದು ಗೊತ್ತಿರುತ್ತೋ ಒಬ್ಬ ಒಳ್ಳೆ ಕಥೆಗಾರನಿಗೆ. ಹಾಗೆ ಆ ಒಳ್ಳೆ ಕಥೆಗಾರ ಸುನಿಯವರಲ್ಲಿ ಇರೋದ್ರಿಂದ, ಜೊತೆಗೆ ತಾಂತ್ರಿಕತೆ ವಿಚಾರದಲ್ಲೂ ಆತ ಪಳಗಿರೋದ್ರಿಂದ ಬಹಳ ಲೀಲಾಜಾಲವಾಗಿ ಕೆಲಸ ಮಾಡ್ತಾ ಹೋಗ್ತಾರೆ. ಅದು ಸೆಟ್ಸ್ ಅಲ್ಲೂ ನಮಗೆ ಅದು ಮನವರಿಕೆ ಆಗಿದೆ. ತುಂಬಾ ಹೇಳಿದ್ನಲ್ಲ, ನನಗೂ ಕೂಡ ಎಷ್ಟು ಬ್ರೀಫಿಂಗ್ ಆಯ್ತು ಅಷ್ಟೇ, ಅದ್ರ ಮೇಲೆ ಏನು ಜಾಸ್ತಿ ಹೇಳಲಿಕ್ಕೆ ಹೋಗ್ಲಿಲ್ಲ. ಬಹಳ ಅವರಿಗೆ ಅವರ ಹೆಸರಿಗೆ ತಕ್ಕಂಗೆ ಅನ್ವರ್ಥವಾಗಿದೆ ಅದು ಸಿಂಪಲ್ ಸುನಿ ಅನ್ನೋದು. ನಾನಂತೂ ಖುಷಿ ಪಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಬಹಳ ಬೇರೆ ತರನೇ ಕಾಣುತ್ತೆ ಈ ಪಾತ್ರಗಳು, ನಾನು ಮಾಡುವ ಪಾತ್ರಗಳಿಗೆ ಹೋಲಿಸಿದಾಗ ಖುಷಿ ಕೊಟ್ಟಿದೆ. VFX ಎಲ್ಲ ಮಾಡಿದ್ದು ಅಭಿಷೇಕ್ಗೆ, ಆಮೇಲೆ ನಮ್ಮ ಚಿತ್ರದ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರು, ಸೌಂಡ್ ಡಿಸೈನ್ ಮಾಡಿ ಸುರೇಶ್ ಅವರು ಇದ್ದಾರೆ. ಮತ್ತೆ ಬಹಳಷ್ಟು ಕಲಾವಿದರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ನಿರ್ಮಾಪಕರ ಸ್ನೇಹಿತರು, ನಮ್ಮ ಸ್ನೇಹಿತರು ಎಲ್ಲರೂ ಇದ್ದಾರೆ. ಒಂದು ಉತ್ತಮವಾದ ಸಿನಿಮಾ ಕೊಡಬೇಕನ್ನೋ ಪ್ರಯತ್ನದಲ್ಲಿ ನಾವೊಂದು ಈ ಪ್ರಾಜೆಕ್ಟನ್ನ ಮಾಡಿದ್ದೀವಿ. ಆದಷ್ಟು ಬೇಗ ತೆರೆಗೆ ಬರುತ್ತೆ. ನಿಮ್ಮೆಲ್ಲ ಮಾಧ್ಯಮ ಮಿತ್ರರೆಲ್ಲ ನಾವೇನೇ ಮಾಡಿದ್ರು ಕೂಡ ಅದನ್ನ ಜನರ ಮನಸ್ಸಿಗೆ ತಲುಪುವಂಥ ಕೆಲಸಗಳನ್ನ ನೀವು ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀವಿ. ಖಂಡಿತವಾಗಿ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಮತ್ತು ಆಶೀರ್ವಾದ ಇರಲಿ ಅಂತ ಕೇಳ್ತಾ 2019ಕ್ಕೆ ಸ್ವಾಗತ ಬಯಸ್ತೇವೆ. ಮತ್ತು ಇಲ್ಲೆಲ್ಲ ಬಂದಿರೋ ನಿಮಗೆಲ್ಲ ಒಂದೇನು ಕಳಿಸ್ತೇವೆ. ಈ ಫಿಲಮ್ ಆಗಲೇ 3ನೇ ಸರಿ, ಇದು ನಾವು 4ನೇ ಸರಿ ಇದು ಪ್ರೆಸ್ ಕಾನ್ಫರೆನ್ಸ್ ಕರೀತಾ ಇರೋದು. 1ನೇ ಬಾರಿಗೆ ಲಾಂಚ್ ಮಾಡಿದಾಗ, 2ನೇ ಬಾರಿಗೆ ಟೀಸರ್ ರಿಲೀಸ್ ಮಾಡಿದಾಗ, ಇನ್ನೊಂದ್ಸರಿ ಮತ್ತೆ ರೆಕಾರ್ಡ್ ರಿಲೀಸ್ ಮಾಡಿದ್ವಿ. ಮತ್ತೆ ಇವಾಗ ಫೈನಲ್ ಆಗಿ ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಮ್ಮಲ್ಲಿ ಕೇಳ್ಕೋತೇವೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಬಜಾರ್ ಸಿನಿಮಾ ಸುನಿ ಸರ್ ಲಾಸ್ಟ್ ಇಯರ್ ಮಾಡೋದಂತ ಚಮಕ್ ಸಹ ನಾವೇ ರಿಲೀಸ್ ಮಾಡಿದ್ವಿ. ಲಾಸ್ಟ್ ಇಯರ್ ಒಳ್ಳೆ ಸಕ್ಸಸ್ ಕೊಟ್ಟಿದ್ರು. ಈಗ ಬಜಾರಿಂದನೂ ಸಹ ನಮಗೆ ಈ ವರ್ಷದಿಂದ ಮೊದಲನೇ ಸಿನಿಮಾ ನಾವು ಮಾಡ್ತಾ ಇದ್ದೀವಿ. 2019 ಮೊದಲನೇ ಸಿನಿಮಾ ಡಿಸ್ಟ್ರಿಬ್ಯೂಷನಲ್ಲಿ. ಈ ಸಿನಿಮಾದಲ್ಲೂ ಸಹ ನಮಗೆ ಇಟ್ ವಿಲ್ ಬಿ ವೆರಿ ಸಕ್ಸಸ್ಫುಲ್ ಅಂತ ನನ್ನ ಒಂದು ಭಾವನೆ. ಅದಾದಮೇಲೆ ಧನ್ವೀರ್ಗೆ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಫಸ್ಟ್ ಸಿನಿಮಾ ಇದು. ನಾನು ಅವ್ರು ನೋಡಿದಾಗಿಂದನೂ ಐ ಲೈಕ್ ಹಿಮ್ ಅ ಲಾಟ್. ಬಿಕಾಸ್ ಏನಕ್ಕೆ ಈ ಲುಕ್ ಲೈಕ್ ಅ ಹೀರೋ. ಫಸ್ಟ್ ಏನಂತಂದರೆ ಒಂದು ಅಪಿಯರೆನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಆರ್ಟಿಸ್ಟ್ಗಾಗಲಿ. ಈ ನೋಡಿದಾಗಿಂದನೂ ಸಹ ನನಗೆ ಐ ಕನ್ವಿನ್ಸ್ ಈ ಲುಕ್ ಲೈಕ್ ಅ ಹೀರೋ. ಇನ್ನೇನಿದ್ರು ನೆಕ್ಸ್ಟು ಥಿಯೇಟ್ರಲ್ಲಿ ಕನ್ವಿನ್ಸ್ ಆಗಬೇಕಷ್ಟೇ. ಅಪಿಯರೆನ್ಸಲ್ಲಿ ಕನ್ವಿನ್ಸ್ ಆಗಿದೆ, ಇದೇನಿದ್ರು ಪರ್ಫಾರ್ಮೆನ್ಸಲ್ಲಿ. ಆ್ಯಂಡ್ ಥ್ಯಾಂಕ್ಸ್ ಟು ಸುನಿ ಸರ್ ಆ್ಯಂಡ್ ಥ್ಯಾಂಕ್ಸ್ ಟು ತಿಮ್ಮೇಗೌಡ ಸರ್ ಫಾರ್ ಬಿಲೀವಿಂಗ್ ಇನ್ ಮಿ. ಥ್ಯಾಂಕ್ ಯು. ಪಾರಿವಾಳದ ಕತೆ ಸಾಮಾನ್ಯ ಯಾರಿಗೂ ಗೊತ್ತಿಲ್ಲ. ಅಂದರೆ ನಾನು ಫಸ್ಟ್ ತಿಳ್ಕೊಂಡಾಗ ನನಗೆ ಕುತೂಹಲ ಆಗಿತ್ತು. ಅಂದರೆ ಮಿಡಲ್ ಈಸ್ಟ್ ಕಂಟ್ರೀಸಲ್ಲಿ ಅವಾಗ ರಾಷ್ಟ್ರಗಳು ಓಲೆಗಳನ್ನ ರವಾನಿಸೋಕ್ಕೆ ಪಾರಿವಾಳ ಯೂಸ್ ಮಾಡ್ತಿದ್ರು. ಸೊ ಅಲ್ಲಿ ಒಯಾಸಿಸ್ ಅಂತ ನೀರು ಕುಡಿಯೋ ಜಾಗಕ್ಕೆ ಇಲ್ಲೇ ಇಳಿಯುತ್ತೆ ಅಂತ ಗೊತ್ತಿದ್ದು ಅವರು ಪಾರಿವಾಳ ನೋಡಿತಿದ್ರು. ಸೊ ಆಗ ರಾಷ್ಟ್ರಗಳು ಯಾವ ಪಾರಿವಾಳ ನಿಲ್ಲದೆ ಆರುತ್ತೆ ಅನ್ನೋದು ಕಂಡುಹಿಡಿಯೋಕ್ಕೆ ಪಾರಿವಾಳ ಸ್ಪರ್ಧೆ ಏರ್ಪಡಿಸಿದ್ರು. ಕಾಲಾನುಕ್ರಮವಾಗಿ ಅಂದರೆ ಚೇಂಜ್ ಆಗ್ತಾ ಇಂಡಿಯಾಗೆ ಈಗ ಬೇರೆ ಶೇಪಲ್ಲಿ ಬಂದಿದೆ.
ಸೊ ಆ ಕತೆ ಕೇಳಿ ನನಗೆ ಇಂಟ್ರೆಸ್ಟಿಂಗ್ ಆಯಿತು. ಅದಾದಮೇಲೆ ಜಯಸಿಂಹ ಅನ್ನೋರು ಮತ್ತು ಪ್ರಸನ್ನ ಅನ್ನೋರು ಅವರಿಬ್ಬರು ರಿಯಲ್ ಸ್ಟೋರಿನ, ಒಬ್ಬ ಪಾರಿವಾಳ ಶೋಕದ ರಿಯಲ್ ಸ್ಟೋರಿನ ಇಟ್ಕೊಂಡು ಒಂದು ಕತೆ ಮಾಡಿದರು. ಸೊ ಅವ್ರ ಹತ್ರ ನಾನು ಕತೆ ರೇಟ್ಸ್ ತೊಗೊಂಡು ಸ್ವಲ್ಪ ಬೇರೆ ಮಾಡಿ ಕಮರ್ಷಿಯಲಾಗಿ ಕತೆ ಕ್ರೆಡಿಟ್ಸ್ ಅವರಿಬ್ಬರ ಹೆಸರಲ್ಲಿದೆ. ಸೊ ಕಮರ್ಷಿಯಲಾಗಿ ಬೇರೆ ಥರ ಮಾಡಿದ್ದೀನಿ. ಸೊ ಅದೊಂದು ಪಾರಿವಾಳದ್ದು ಕತೆ ಮೇ ಬಿ ಯಾರಿಗೂ ಗೊತ್ತಿರಲ್ಲ ಅದು, ಅಥವಾ ಕೆಲವು ಗೊತ್ತಿರೋ ಶೋಕದವ್ರಿಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಗೊತ್ತಿರೋರ್ಗೆ ಇವ್ನೇನು ತೋರಿಸಿರ್ತಾನೆ ಅಂತ, ಗೊತ್ತಿಲ್ಲದಿರೋರ್ಗೆ ಹೊಸ್ತಾನೆ ಇರುತ್ತೆ. ಸೊ ಆ ಪಾಯಿಂಟು. ಅದು ಬಿಟ್ಟು ರೌಡಿಸಮ್ ನನಗೆ ಡೆಬ್ಯೂ, ಅಂದರೆ ನಾನು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಿರಲಿಲ್ಲ ಇಲ್ಲೂ. ಸೊ ನನಗೆ ಡೆಬ್ಯೂ ತನ್ವೀರ್ ಜೊತೆ ಲವ್ ಪೋಷನ್ ಆ್ಯಸ್ ಯೂಶುವಲ್ ಮಜಾ ಕೊಡುತ್ತೆ. ಪಾರಿವಾಳ ಅದು ಫಸ್ಟ್ ನಾವು ಪರ್ಮಿಷನ್ ತೊಗೊಳಕ್ಕಿಂತನೂ ಅದು ಸಮಸ್ಯೆನೇ ಇತ್ತು ನಮಗೆ. ಸ್ಟಾರ್ಟಿಂಗ್ ಹೋಗಾದ್ರು ಪರ್ಮಿಷನ್ ತೊಗೋಬೇಕಾದ್ರೆ ಇಲ್ಲ ಈ ಪಾರಿವಾಳ ಕೊಡಲ್ಲ ಅಂದರು. ಅದಾದ್ಮೇಲೆ ಕಂಟೆಂಟ್ ಕಳಿಸಿ ಇಲ್ಲ ನಾವು ರಿಯಲ್ ಸ್ಟೋರಿ ಹಿಂಗೆ ಮಾಡ್ತಿರೋದು 1-2 ಪಾರಿವಾಳ ಅಂತ ಮಾತಾಡ್ತಾರೆ, ಇಲ್ಲ 100 ಬರ್ಬೋದು ಆ ರೀತಿ ಅಂದರು. ಎವ್ರಿಡೇ ನಾವು ಡಾಕ್ಟರ್ನ ಇಟ್ಕೋಬೇಕಾಯ್ತು, ಎವ್ರಿಡೇ ಸರ್ಟಿಫಿಕೇಟ್ ಮಾಡಿ ಅವ್ರಿಗೆ ಅಪ್ರೋಚ್ ಆಗಬೇಕಾಯ್ತು. ಅದಾದ್ಮೇಲೂ ಕೆಲವು ಶಾರ್ಟ್ಗಳು ಕೊಡಲ್ಲ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಬೇರೆ ಬೇರೆ ಮಾಡ್ದು. ಆಮೇಲೆ ಪಾರಿವಾಳ ನಾಯಿ ಥರ ಅಲ್ಲ, ಹೀಗೆ ಹೋಗು ಅಂದರೆ ಅದು ಆರ್ತಾನೆ ಇರುತ್ತೆ, ಕ್ಯಾಮ್ರಾ ಇಟ್ಟಾಗ ಬಂದು ಕೂತ್ಕೊಳ್ಳುತ್ತೆ. ಅವಾಗ ಆರು ಅಂದರೆ ಆರಲ್ಲ, ತುಂಬ ಮೂಡಿ. ಆಮೇಲೆ ಹೆಚ್ಚಿಗೆ ಜನ ಬಂದರೆ ಶೈ ನೇಚರ್ ಆಗೋದು. ಸೊ ಈ ರೀತಿವೆಲ್ಲ ಇರೋದು. ಸೊ ಯಾವುದೇ ಒಂದು ಗಂಡು ಪಾರಿವಾಳ ನಾವು ಸ್ವಲ್ಪ ಮೂಡ್ ಬರ್ಸ್ಬೇಕಾದ್ರೆ ಹೆಣ್ಣು ಪಾರಿವಾಳ ಜೊತೆಗೆ ಹಿಂಗೆ ತಗೊಂಡು ಹೋಗ್ಬೇಕಾಯ್ತು. ಸೊ ಈ ರೀತಿ ಏನೇನೋ ಇತ್ತು. ಅಂದರೆ ಕಷ್ಟ ಆಯಿತು. ನಂಬರ್ ಆಫ್ ಡೇಸ್ ಒಂಚೂರು ಹೆಚ್ಚಿಗೆ ಆಯಿತು, ಎಲ್ಲ ಆಯಿತು. ಬಟ್ ಏನು ಬೇಕು ಸಂತೋಣ, ನಾವೆಲ್ಲ ಪೇಷನ್ ಏನು ತಗೊಂಡು ಸರ್ ಟ್ರೈನ್ ಯೂಸ್ ಮಾಡಿದಿಲ್ಲ. ಅಂದರೆ ದಾವಡಿಲಿ ರಿಯಲ್ ಏನು ಲೊಕೇಶನ್ಸ್ಗಳೆಲ್ಲ ಇಲ್ಲೇ ಪ್ರಕಾಶ್ ನಗರದಲ್ಲಿ, ಅಂದರೆ ಅವ್ರು ರಿಯಲ್ ಆಗಿ ಬೆಳೆಸಿರೋ ಪಾರಿವಾಳದ ಸ್ಪರ್ಧೆಯಲ್ಲಿ ಇರೋದೇ ಯೂಸ್ ಮಾಡಿದ್ದು. ಮಾಮೂಲಿ ಪಾರಿವಾಳಗಳೆಲ್ಲೂ ಯೂಸ್ ಮಾಡಿಲ್ಲ. ಬಟ್ ಟ್ರೈನ್ ಅಂದ್ರು ಅವ್ರಿಗೆ ಅದಕ್ಕೆ ಮಾತ್ರ ಹೇಳ್ಕೊಟ್ಟಿರ್ತಾರೆ, ಹಾರಬೇಕು, ಗಿರ್ಕಿ ಹೊಡಿಬೇಕು, ಇಷ್ಟೊತ್ತು ಹಾರಬೇಕು, ಅವಕ್ಕೆ ಮಾತ್ರ ಟ್ರೈನ್ಡ್ ಆಗಿರುತ್ತೆ. ನಮಗೆ ಕ್ಯಾಮ್ರಾ ಮುಂದೆ ರೈಟ್ ಟು ಲೆಫ್ಟ್ ಹೋಗ್ಬೇಕು, ಇವಾಗ ಟ್ರೈನ್ಡ್ ಆಗಿರಲ್ಲ. ಸೊ ಅದು ಸಮಸ್ಯೆ ಆಗೋದು ಅಷ್ಟೇ. ಆಮೇಲೆ ಲೈಟ್ ಎಲ್ಲೂ ಯೂಸ್ ಮಾಡೋಂಗಿರ್ಲಿಲ್ಲ ನಮಗೆ. ಸೊ ಫಸ್ಟೇ ಹೇಳಿದ್ರು. ಮತ್ತು ನಾವು 4th ಫ್ಲೋರ್ ಅಲ್ಲೆಲ್ಲ ತೊಗೊಂಡೋಗಿ ಚಿಕ್ಕ ಚಿಕ್ಕ ಜಾಗಗಳು, ಸೊ ಲೈಟ್ ಎಲ್ಲ ಯೂಸ್ ಮಾಡಿಲ್ಲ. ಸೊ ಇರೋದ್ರಲ್ಲೇ ಸಂತೋಷ ಮ್ಯಾನೇಜ್ ಮಾಡಿ ಲೈಟಿಗೂ ಕಾಯ್ತಿದ್ದು, ಈ ಕಡೆ ಪಾರಿವಾಳಗೂ ಕಾಯ್ತಿದ್ದು. ಸೊ ಅದೊಂದು ಕಷ್ಟ ಆಯಿತು. ಎಲ್ರಿಗೂ 2019 ಶುಭಾಶಯಗಳು. 4th ಟ್ರೈಲರ್. ಬಟ್ ಪ್ರತಿ ಟ್ರೈಲರ್ ನೋಡಿದಾಗ ನಿಮಗೆ ಸ್ವಲ್ಪ ಬೇರೆ ಥರ ಅನ್ಸುತ್ತೆ, ಯಾಕಂದರೆ ಇದು ಸ್ವಲ್ಪ ಬೇರೆ ಥರದ ಸಿನಿಮಾ. ಹಾಗಾಗಿ ಪ್ರತಿ ಟ್ರೈಲರ್ ಕೂಡ ಬೇರೆ ಥರದ ಲುಕ್ನೇ ಟ್ರೈ ಮಾಡಿರೋ ಸಿನಿಮಾ ನಾವು. ಸಾಮಾನ್ಯವಾಗಿ ಅದೇ ಸುನಿ ಹೇಳೋದಂಗೆ ಸಾಕಷ್ಟು ಜಾಗದಲ್ಲಿ ಲೈಟ್ ಯೂಸ್ ಮಾಡೋದೇ, ತುಂಬ ರಿಯಲ್ ಲೊಕೇಶನ್ಸ್ ಇಟ್ಕೊಂಡು ಶೂಟ್ ಮಾಡಿರೋ ಸಿನಿಮಾ ಇದು. ಹಾಗಾಗಿ ನೋಡೋದಕ್ಕೆ ನಾನು ಮಾಡಿರುವ ಹಿಂದಿನ ಎಲ್ಲ ಸಿನಿಮಾಕ್ಕಿಂತ ಸ್ವಲ್ಪ ಬೇರೆ ಥರ ಕಾಣುತ್ತೆ. ತುಂಬ ರಗೆಡ್ ಆಗಿ ತುಂಬ ರಸ್ಟಿಕ್ ಲುಕ್ ಇಟ್ಕೊಂಡು ಮಾಡಿರೋ ಸಿನಿಮಾ ಇದು. ಬಹುಶಃ ಇವತ್ತಿನ ಟ್ರೈಲರ್ ನೀವು ನೋಡಿರೋ 3 ಟ್ರೈಲರ್ಗಿಂತ ಭಿನ್ನವಾಗಿದೆ. ಒಂಥರ ತುಂಬ ಚಾಲೆಂಜಿಂಗ್ ಆಗಿ ತಗೊಂಡು ಮಾಡಿರುವ ಸಿನಿಮಾ ಇದು. ಎಲ್ಲ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ಗಳು ಒಳ್ಳೆ ಸಪೋರ್ಟ್ ಮಾಡಿರೋದ್ರಿಂದ ಈ ಥರದೊಂದು ಔಟ್ಪುಟ್ ಕೊಡೋದಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು. ನೋಡು ಕಲ್ಕಿ, ರೌಡಿಸಂ ಬಜಾರ್ ಒಂಥರ ಅಭಿಮನ್ಯು ಚಕ್ರವ್ಯೂಹದೊಳಗೆ ನುಗ್ಗಿದಂಗೆ ಸುಲಭವಾಗಿ ಹೊರಗಡೆ ಬರೋದಕ್ಕಾಗಲ್ಲ. ಸೈನಿಕ ಅದೊಂದು ಪ್ರಾಣ ಬಿಡ್ತಾನೆ ಹೊತ್ತು ಯುದ್ಧ ಬಿಡಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತನ್ವೀರ್ ಗೌಡ ಮಾತಾಡ್ತೀನಿ. ಬಜಾರ್ ಚಿತ್ರದ ಎಲ್ಲ ಅಪ್ಡೇಟ್ಸ್ಗಾಗಿ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅದಿತಿ ಪ್ರಭುದೇವ. ಬಜಾರ್ ಸಿನಿಮಾದ ಎಲ್ಲ ಅಪ್ಡೇಟ್ಸ್ಗಾಗಿ ಆನಂದ್ ಆಡಿಯೋನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.